4 ಮಂದಿ ಅಭ್ಯರ್ಥಿಗಳನ್ನ ಮೊದಲ ಪಟ್ಟಿಯಲ್ಲಿ ರಿಲೀಸ್ ಮಾಡಲಾಯಿತು ಎಐಸಿಸಿ. 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ರಿಸ್ಕಿ ನಿರ್ಧಾರವನ್ನ ಡಿಕೆ ಶಿವಕುಮಾರ್ ಅವರೇ ತೆಗೆದುಕೊಂಡ್ರು. ರಿಸ್ಕ್ ಅದು, ಆದರೂ ಡಿಕೆ ಶಿವಕುಮಾರ್ ಆ ರಿಸ್ಕ್ ಅನ್ನ ತೆಗೆದುಕೊಂಡ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಬಯಸಿದ್ದಂತ 4 ಅಭ್ಯರ್ಥಿಗಳನ್ನ ಸುಲಭವಾಗಿ ಗೆಲ್ಲಿಸಿಕೊಳ್ಳೋದಕ್ಕೆ ಬೇಕಾದಂತ ಕಾರ್ಯತಂತ್ರ ಮಾಡಿದರು. ಯಾವ ರೀತಿ ಅಂತಂದ್ರೆ 3 ಅಭ್ಯರ್ಥಿಗಳಿಗೆ 30-30-30 ಓಟು, ಮತ್ತೊಬ್ಬರಿಗೆ 29. ಸೊ ಏನೇ ಆದರೂ ಆ 4 ಜನ ಸೋಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯ ಕಾರ್ಯತಂತ್ರವನ್ನು ಮಾಡಿಕೊಂಡ್ರು. ತಮ್ಮ ಆಪ್ತನಿಗೆ 21 ಓಟನ್ನು ನಿಗದಿಪಡಿಸಿದ್ರು. 21 ಓಟ್ ಇಟ್ಟುಕೊಂಡು ಬಿಜೆಪಿ ಜೆಡಿಎಸ್ನಿಂದ ಶಾಸಕರ ಮತವನ್ನು ಸೆಳೆದರು. ಕಾರ್ಯತಂತ್ರ ಹೆಂಗ್ ವರ್ಕ್ ಆಯಿತು ಅಂತಂದ್ರೆ 5ನೇ ಅಭ್ಯರ್ಥಿ ಹೈಯೆಸ್ಟ್ ಓಟ್ ಪಡ್ಕೊಂಡ್ರು. ವಿನಯ್ ಕಾರ್ತಿಕ್ ಹೈಯೆಸ್ಟ್ ಓಟ್ ಪಡ್ಕೊಂಡಿರೋದು 32 ಅವರಿಗೆ ಬಂದಿರುವಂತ ಓಟು. ಸೊ ಡಿ ಕೆ ಶಿವಕುಮಾರ್ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬೀಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, 5ನೇ ಅಭ್ಯರ್ಥಿ ಕಣಕ್ಕಿಳಿಸುವಂತ ನಿರ್ಧಾರ ರಿಸ್ಕಿ ಆಗಿತ್ತು, ರಿಸ್ಕ್ ಅನ್ನ ತೆಗೆದುಕೊಂಡ್ರು. ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನೆಯ ಡೀಟೇಲ್ ಅನ್ನು ನಾನು ಹೇಳ್ತಾ ಇದ್ದೆ. 30-30-30-29 ಅಂತ ಹಂಚಿಕೆ ಮಾಡಿದ್ರು. ಅದು ಕೂಡ ಒಂದು ಚಾಲೆಂಜು. ಬಟ್ ಆ ಚಾಲೆಂಜಲ್ಲಿ ಗೆದ್ದು ಬೀಗಿದ್ದಾರೆ ಡಿ ಕೆ ಶಿವಕುಮಾರ್. ರಕ್ಷಿತ್, ಯಾವಾಗಲೂ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಈ ಥರದ ಚಾಲೆಂಜ್ಗಳನ್ನು ತೆಗೆದುಕೊಂಡು ಅದನ್ನು ಗೆದ್ದು ಬೀಗಿ ತನ್ನ ಸಾಮರ್ಥ್ಯವನ್ನು ಪದೇ ಪದೇ ಸಾಬೀತು ಮಾಡ್ತಾ ಇದ್ದಾರೆ. ಹಿಂದೆ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ಚುನಾವಣೆ ಹೋದಾಗ ಕಾಂಗ್ರೆಸ್ಗೆ 136 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬಂದರು. SM ಕೃಷ್ಣ ನಂತರ ಒಕ್ಕಲಿಗರು ಅಧ್ಯಕ್ಷರಾದ ಮೇಲೆ ಇಷ್ಟು ಸೀಟ್ ಗೆಲ್ಲಲಿಕ್ಕೆ ಕಾರಣ ಆಯಿತು. ಅದು ಡಿ ಕೆ ಶಿವಕುಮಾರ್ ಅನ್ನುವ ರೀತಿಯಲ್ಲೂ ಕೂಡ ರಾಜ್ಯಾದ್ಯಂತ ಚರ್ಚೆ ಆಯಿತು. ಈಗ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಅವರು ಮುಖ್ಯಮಂತ್ರಿ ಆದ ಮೇಲೆ ಮೊದಲ ಚುನಾವಣೆ. ಒಂದು ವೇಳೆ ಈ ಚುನಾವಣೆಯಲ್ಲಿ ಏನಾದರೂ ಅವರಿಗೆ ಹಿನ್ನಡೆಯಾಗಿದ್ದಿದ್ರೆ, ಅವರು ಮುಖ್ಯಮಂತ್ರಿ ಆದಮೇಲೆ ಈ ಥರದ ಒಂದು ಚುನಾವಣೆಯನ್ನು ಗೆಲ್ಲೋದಕ್ಕೆ ಆಗಲಿಲ್ಲ ಅನ್ನುವಂಥ ಅಪವಾದವನ್ನು ಕೂಡ ಹೊತ್ಕೊಳ್ಬೇಕಾಗಿತ್ತು. ಆದರೆ ಅದು ಏನೇ ಬರಲಿ ನಾನು ನಿಭಾಯಿಸ್ತೀನಿ ಅನ್ನುವ ಕಾರಣಕ್ಕಾಗಿಯೇ 5ನೇ ಅಭ್ಯರ್ಥಿಯನ್ನು AICCಯ ಗಮನಕ್ಕೆ ತಂದು ಅವರ ಆಪ್ತನನ್ನೇ ಕಣಕ್ಕಿಳಿಸಿ ಸೋತ್ರು ಗೆದ್ರು ತನ್ನ ಆಪ್ತನಿಗೆ ಇರಲಿ ಅನ್ನುವ ಕಾರಣಕ್ಕಾಗಿ ವಿನಯ್ ಕಾರ್ತಿಕ್ ಅವರನ್ನ 5ನೇ ಅಭ್ಯರ್ಥಿಯಾಗಿ ಮಾಡಿದರು. ಆಶ್ಚರ್ಯ ಮತ್ತು ಇದು ಊಹೆಗೂ ನಿಲುಕದ ರೀತಿ ಎಲ್ಲ ಕ್ಯಾಂಡಿಡೇಟ್ಗಳಿಗಿಂತ ಹೆಚ್ಚಿನ ಮತವನ್ನು 32 ಓಟ್ಗಳನ್ನು ವಿನಯ್ ಕಾರ್ತಿಕ್ ಅವರೇ ತೆಗೆದುಕೊಂಡಿದ್ದಾರೆ. ಇದರ ಹಿಂದಿನ ಶ್ರಮ ತಂತ್ರಗಾರಿಕೆ ಎಲ್ಲ ಕೂಡ ಡಿ ಕೆ ಶಿವಕುಮಾರದ್ದೇ ಅನ್ನುವಂಥದ್ದು ಈಗ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಜೊತೆಗೆ AICCಗೂ ಒಂದು ಸಂದೇಶವನ್ನು ರವಾನೆ ಮಾಡಿದರು. ನಾನು ಇಂಥ ಚುನಾವಣೆಗಳನ್ನು ಹೇಗೆ ಮಾಡ್ತೀನಿ ಅನ್ನುವಂಥ ಮೆಸೇಜನ್ನು ಕೂಡ ಪಾಸ್ ಮಾಡಿದ್ದಾರೆ. ಇದರ ಜೊತೆಗೆ ಮೈತ್ರಿ ಪಕ್ಷಗಳು ಏನು ಕಾಂಗ್ರೆಸ್ನೊಳಗಿನ ಗೊಂದಲಗಳ ಲಾಭ ನಮಗಾಗ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅದು ಯಾವುದೂ ಆಗದ ರೀತಿ ಮೈತ್ರಿ ಪಕ್ಷಗಳು ಒಂದು ರೀತಿ ಮುಖಭಂಗವನ್ನು ಅನುಭವಿಸುವ ರೀತಿ ವಿಧಾನ ಪರಿಷತ್ತು ಚುನಾವಣೆ ನಡೆದು ಹೋಗಿದೆ. ಅಡ್ಡ ಮತದಾನದ ಬಿರುಗಾಳಿ 2 ಪಕ್ಷಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ. ಒಂದು ಕಡೆ BJP ರಾಜ್ಯಸಭಾ ಚುನಾವಣೆಗಳಲ್ಲಿ ವಿಪಕ್ಷಗಳಿಗೆ ಚಳ್ಳೆಹಣ್ಣು ತಿನ್ನಿಸಿ ಅವರು ರಾಜ್ಯಸಭಾ ಚುನಾವಣೆಗಳನ್ನು ಗೆಲ್ತಾ ಇದ್ದರೆ, ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ BJPಗೂ ಮತ್ತು JDSಗೂ ಒಂದು ಪಾಠ ಕಲಿಸುವ ಮೂಲಕ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕರ್ನಾಟಕದ ಈ ವಿಧಾನ ಪರಿಷತ್ನ ಫಲಿತಾಂಶ ಒಂದು ಎಚ್ಚರಿಕೆ ಗಂಟೆ ಅಂತೂ ಬಹಳ ಸ್ಪಷ್ಟವಾಗಿ ಟಾಸ್ಕ್ಗಳನ್ನು ತೆಗೆದುಕೊಂಡು ವಿನಯ್ ಕಾರ್ತಿಕ್ ಅವರಿಗೆ ನಿನ್ನೆ ಬೆಳಗ್ಗೆ ಹೊತ್ತಿಗೆ ಅಂಕಿಅಂಶ ಲೆಕ್ಕಾಚಾರವನ್ನು ಗಮನಿಸಿದ್ರೆ ಅವರಿಗೆ ಇದ್ದಿದ್ದೇ 21 ಓಟು, 20 ಅಥವಾ 21 ಓಟು. ಹೆಚ್ಚುವರಿ ಓಟು BJPಯಿಂದ JDS ಇಂದ ಬಂದೇ ಬರುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಹೆಂಗಿತ್ತು ಕಾಂಗ್ರೆಸ್ಸಿಗೆ? ಡಿ ಕೆ ಶಿವಕುಮಾರ್ ಅವರಿಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದಕ್ಕೆ ಏನು ಕಾರಣ ಆಯಿತು? ರಕ್ಷಿತ್, ನಿನ್ನೆ ಕೂಡ ನಾನು ಲೈವ್ನಲ್ಲಿ ಹೇಳ್ತಾ ಇದ್ದೆ, ನಿಶ್ಚಿತವಾಗಿಯೂ JDSನಿಂದ ಅಡ್ಡ ಮತದಾನ ಆಗೇ ಆಗುತ್ತೆ ಅನ್ನೋದನ್ನು ಭಾಳ ಖಡಾಖಂಡಿತವಾಗಿ ಹೇಳ್ತಾ ಇದ್ವಿ. ಆದರೆ ಫಲಿತಾಂಶದ ಬಳಿಕ ಅಚ್ಚರಿಯಾಗಿದ್ದೇನು, BJPಯಿಂದಲೂ ಅಡ್ಡ ಮತದಾನ ಆಗುತ್ತೆ ಅನ್ನೋದನ್ನು ನಿರೀಕ್ಷೆ ಇಟ್ಟಿರಲಿಲ್ಲ. ಬಹುಶಃ ಈ ನಿರೀಕ್ಷೆ ಮತ್ತು ಈ ಥರದ ಒಂದು ಬೆಳವಣಿಗೆ BJP ಪಕ್ಷದಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ JDS ಅವರಿಗೆ ಆತಂಕ ಇತ್ತು, ಅಡ್ಡ ಮತದಾನ ನಮ್ಮಿಂದ ಆಗ್ಬೋದು ಅಂತ. ಆದರೆ BJP ಅವರಿಗೆ ಆ ಥರದ ಒಂದು ಸಣ್ಣ ನಿರೀಕ್ಷೆ ಕೂಡ ಇರಲಿಲ್ಲ.
ಆದರೆ ಫಲಿತಾಂಶದ ಬಳಿಕ ಅವರಿಗೂ ಕೂಡ ಒಂದು ರೀತಿ ಶಾಕ್ ಆಗಿದೆ. ಯಾಕೆಂದರೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವರೆಲ್ಲ ಶಿಸ್ತಿನ ಸಿಪಾಯಿಗಳು, ನಮ್ಮ ಪಕ್ಷ ಬಿಟ್ಟು ಬೇರೆಯವ್ರಿಗೆ ಹಾಕಲ್ಲ ಅಂತೇಳಿ ಆತ್ಮವಿಶ್ವಾಸದಲ್ಲಿದ್ದರು. ಆದರೆ ಆತ್ಮವಿಶ್ವಾಸಕ್ಕೆ ಹೊಡೆತ ಕೊಡುವ ರೀತಿ ಡಿ ಕೆ ಶಿವಕುಮಾರ್ ತಂತ್ರಗಾರಿಕೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಜೊತೆಯಲ್ಲಿದ್ದಂಥವ್ರಿಗೂ ಕೂಡ ಬಹುಶಃ ಗೊತ್ತಿರಲಿಕ್ಕಿಲ್ಲ ಡಿ ಕೆ ಶಿವಕುಮಾರ್ ಯಾವ ರೀತಿ ಇದನ್ನು ಆಪರೇಟ್ ಮಾಡಿದ್ದಾರೆ ಅಂತ. ಯಾಕೆಂದರೆ ಅವರು ಯಾವ ಮಧ್ಯವರ್ತಿಗಳನ್ನು ಕೂಡ ಬಳಸ್ಕೊಳ್ಳದೆ ಈ ಆಪರೇಷನ್ ಮಾಡಿದ್ದಾರೆ ಮತ್ತು ಯಾರು ಅಡ್ಡ ಮತದಾನದ ಮಾಡಿದ್ದಾರೆ ಅವರ ಬಳಿ ನೇರ ಸಂಪರ್ಕದಲ್ಲಿದ್ದುಕೊಂಡೇ ಈ ಎಲ್ಲ ತಂತ್ರಗಾರಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದರು. ಅದರ ಫಲವಾಗಿ ಈಗ ಮುಖ್ಯಮಂತ್ರಿಗಳೇ ನೇರ ಮಾತನಾಡೋದ್ರಿಂದ ಅಡ್ಡ ಮತದಾನ ಮಾಡಬೇಕು ಅಂದ್ಕೊಂಡವ್ರಿಗೆ ಯಾವ ಗೊಂದಲಗಳು ತಲೆಯಲ್ಲಿ ಉಳಿದಿರೋದಿಲ್ಲ. ಮಧ್ಯವರ್ತಿಗಳ ಮುಖಾಂತರ ಹೋದಾಗ ಈ ಥರದ ಗೊಂದಲಗಳಿರುತ್ತೆ. ಆದರೆ ಮುಖ್ಯಮಂತ್ರಿಗಳೇ ನೇರವಾಗಿ ಮಾತನಾಡಿದರೆ ಎಲ್ಲ ಗೊಂದಲಗಳಿಗೂ ಪರಿಹಾರ ಸಿಗುತ್ತೆ. ಆ ಕಾರಣಕ್ಕಾಗಿ ಅಡ್ಡ ಮತದಾನ ಇಷ್ಟು ಯಶಸ್ವಿಯಾಗಿ ಆಯಿತು ಮತ್ತು ಇಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯೇ ಕಾರಣ. ಅವರ ಜೊತೆಲಿದ್ದವ್ರಿಗೂ ಕೂಡ ಬಹುಶಃ BJPಯಿಂದ ಇಷ್ಟು ಮತಗಳು ಬರ್ತವೆ, ಅಡ್ಡ ಮತದಾನ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಅವರ ಜೊತೆಯಲ್ಲಿದ್ದಂಥವ್ರಿಗೂ ಇರಲಿಕ್ಕಿಲ್ಲ ರಕ್ಷತ್. ಆ ಮಟ್ಟಿಗಿನ ರಹಸ್ಯವನ್ನು ಡಿ ಕೆ ಶಿವಕುಮಾರ್ ಅವರು ಕಾಯ್ದುಕೊಂಡಿದ್ರು. ಅಷ್ಟರ ಮಟ್ಟಿಗಿನ ತಂತ್ರಗಾರಿಕೆ ಅವರು ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಇದು ಮೈತ್ರಿಯಾಗಿ ಮುಂದುವರಿಬೇಕು ಅಂದುಕೊಂಡಂಥ ಎರಡು ಪಕ್ಷಗಳಲ್ಲೂ ಒಂದು ರೀತಿ ಇನ್ನೊಂದು ಕಿಚ್ಚು ಹಚ್ಚಿದ ರೀತಿಯಾಗಿದೆ ಮತ್ತು ಕಾಂಗ್ರೆಸ್ಗೂ ಒಂದು ಆತ್ಮವಿಶ್ವಾಸ ಅಂತೂ ಬಂದಂಗಾಗಿದೆ ಈ ಚುನಾವಣೆಯ ಫಲಿತಾಂಶದಿಂದ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.